ಆಕ್ಚುಲಿ ಫ್ರೆಂಡ್ಸ್ ಮೇನ್ ಮ್ಯಾಟರ್ ಏನಂದ್ರೆ ಚೌಟ್ರಿ ನೇಮ್ ಯಾವ್ದು ಅಂತಾನೆ ಗೊತ್ತಿರ್ಲಿಲ್ಲ, ಆದ್ರೂ ನಾವು ಮದ್ವೆಗೆ ಹೋಗಿದ್ವಿ. ಅಣ್ಣ ಹೆಂಗ್ ಕಾಣಿಸ್ತಾ ಇದ್ದಾನೆ, ಸೇಮ್ ಹುಚ್ಚಿನ ತರನೇ ಕಾಣಿಸ್ತಾ ಇದ್ದಾನೆ. ಊಟದಾಲಕ್ ಬಂದ್ ನೋಡ್ತೀನಿ, ಎಲ್ಲ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ನೋಡಿ ಇಲ್ಲಿ ಕಿತ್ತಾಡ್ಕೊಂಡು ಬರ್ತಾ ಇದ್ದಾರೆ ಜ್ಯೂಸ್ ಕುಡಿಯಕ್ಕೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಆ್ಯಕ್ಚುಲಿ ನಮ್ಮ ಕಡೆಯವ್ರದ್ದೊಂದು ಮದುವೆ ಇದೆ, ಸೊ ಫ್ಯಾಮಿಲಿ ಎಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬಟ್ ನಮ್ಮಮ್ಮ ಬರಲ್ಲ, ಮಮ್ಮಿಗೆ ವರ್ಕ್ ಇರೋದ್ರಿಂದ ಆಫೀಸ್ಗೆ ಹೋಗ್ತಾರೆ. ನಾನು, ಕೆಲ್ವಿನ್ ಮತ್ತು ಹಸ್ಬೆಂಡ್ 3 ಜನ, ಪಾಪುನು ಸೇರಿ ಇವೆಲ್ಲರೂ ಮದುವೆಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಪಾಪ ನಂಗೋಸ್ಕರ ಹೂ ಕಟ್ಕೊಡ್ತಾ ಇದೆ. ಇವಾಗ ಒಂದವೇ ಹೋಗ್ತಾ ಮೈಸೂರಲ್ಲಿ ಅಮ್ಮನ್ನ ಕೆಲಸಕ್ಕೆ ಡ್ರಾಪ್ ಮಾಡಿಬಿಟ್ಟು ನಾವು 3 ಜನ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಒಟ್ಟಿಗೆ ಮದುವೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಂದ ತಕ್ಷಣ ತಿಂಡಿ ಮಾಡಿ ಅಂತ ಅಂದ್ಬಿಟ್ಟು ತಿಂಡಿ ಕೊಟ್ಟರು. ನಾವು ಆಲ್ರೆಡಿ ತಿಂಡಿ ಮಾಡಿದ್ವಿ. ಸೊ ಬಿಡ್ತಾನೆ ಇವರು ನಮಗೆ ತಿಂಡಿ ಮಾಡಲೇಬೇಕು ಅಂದ್ಬಿಟ್ಟು ತಿಂಡಿ ಮಾಡಿಸ್ತಾ ಇದ್ದಾರೆ. ನನ್ನ ತಮ್ಮ ಹೇಗೋ ಬಚಾವಾಗ್ಬಿಟ್ಟ, ನಾನು ಇವರು ಸಿಕ್ಕಾಕೊಂಡ್ವಿ. ಸೊ ಇನ್ನೇನು ಮಾಡೋದಪ್ಪ ಅಂತ ತಿಂಡಿ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣನೂ ನನ್ನ ತಮ್ಮನೂ ನನ್ನ ತುಂಬ ರೇಗಿಸ್ತಿದ್ರು. ಸೊ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಅಂತ ಅವ್ರಿಗೆ ಎದುರಿಸ್ತಿದ್ದೆ. ನೋಡಿ ಮಿಸ್ಟರ್ ನಮ್ಮ ಅಣ್ಣ, ಇವನು ನೋಡಿ ಹೆಂಗಿದಾನೆ, ಹುಚ್ಚಿನ ತರ ಇದ್ದಾನೆ. ಫೈನಲಿ ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಅಣ್ಣ ಹೆಂಗ್ ಕಾಣಿಸ್ತಾ ಇದ್ದಾನೆ, ಸೇಮ್ ಹುಚ್ಚಿನ ತರನೇ ಕಾಣಿಸ್ತಾ ಇದ್ದಾನೆ. ಇಲ್ಲ, ಹೀರೋ ತರ ಕಾಣಿಸ್ತಾ. ಅವನ ಬಗ್ಗೆ ಮಾತಾಡಂಗೆ ಇಲ್ಲ. ಆಕ್ಚುಲಿ ಫ್ರೆಂಡ್ಸ್ ಮೇನ್ ಮ್ಯಾಟರ್ ಏನಂದ್ರೆ ಚೌಟ್ರಿ ನೇಮ್ ಯಾವ್ದು ಅಂತಾನೆ ಗೊತ್ತಿರ್ಲಿಲ್ಲ, ಆದ್ರೂ ನಾವು ಮದ್ವೆಗೆ ಹೋಗಿದ್ವಿ. ಬರೋ ಅರ್ಜೆಂಟಲ್ಲಿ ಇನ್ವಿಟೇಷನ್ ಕಾರ್ಡ್ ತರೋದು ಮರ್ತ್ಬಿಟ್ಟಿದ್ದೆ. ಆಮೇಲೆ ಅಕ್ಕನ ಕೇಳ್ಬಿಟ್ಟು ತಿಳ್ಕೊಂಡೆ. ಫೈನಲಿ ರೆಡಿಯಾಗಿ ನಾವು ಲೊಕೇಶನ್ಗೆ ರೀಚ್ ಆದ್ವಿ. ಬಂದ ತಕ್ಷಣ ಅಕ್ಕ ಸಿಕ್ಕಿದ್ರು. ಸೊ ಅವರನ್ನ ಮಾತಾಡ್ಸ್ಕೊಂಡು ಹಾಗೆ ನಾವು ಫಂಕ್ಷನ್ ಹಾಲ್ಗೆ ಒಳಗಡೆ ಹೋದ್ವಿ. ನಾವು ಅಷ್ಟರಲ್ಲಿ ಬ್ರೈಡ್ ಗ್ರೂಮ್ ಕೂಡ ಎಂಟ್ರಿ ಕೊಟ್ಟರು. ಸೊ ನಾವು ಫಸ್ಟ್ ಹೋಗೋದು ಬೇಡ, ಅವ್ರು ಫಸ್ಟ್ ಹೋಗ್ಲಿ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ಮದುವೆನೇ ಅವ್ರದ್ದಲ್ವಾ, ಅವರೇ ಇಲ್ದೇ ನಾವು ಹೋಗೇನು ಮಾಡೋದು. ಫೈನಲಿ ಅವ್ರನ್ನ ಫಸ್ಟು ಕಳಿಸ್ಬಿಟ್ಟೇನೆ ಆಮೇಲೆ ನಾವು ಚೌಟ್ರಿ ಒಳಗೆ ಬಂದ್ವಿ. ಬಂದ ತಕ್ಷಣ ನಮ್ಮ ದೊಡ್ಡಮ್ಮ ಬರ್ತಿದ್ರು. ಸೊ ಅವ್ರೂ ಮಾತಾಡಿಸ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ನೋಡ್ತಿದ್ದೆ. ಅಷ್ಟರಲ್ಲಿ ಇವ್ರು ಯಾರು ಬರಲಿಲ್ವಲ್ಲ ಅಂತ ಹಿಂದೆ ತಿರುಗಿ ನೋಡಿದ್ರೆ ನಿಧಾನಕ್ಕೆ ಬರ್ತಾಯಿದ್ರು. ಎನಿವೇಸ್ ಅವ್ರು ಬಂದಿದ್ಮೇಲೆ ನಮ್ಗೆ ಇನ್ನೇನು ಕೆಲಸ, ಒಂದು ಕಡೆಯಿಂದ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇಂಟ್ರಡ್ಯೂಸ್ ಮಾಡ್ಕೊಂಡು ಬಂದ್ವಿ. ನೋಡಿ ಇವರು ನಮ್ಮ ದೊಡ್ಡಕ್ಕ ಸುಮನ್, ನ್ಯಾನ್ಸಿ ನೈಟಿಂಗೇಲ್, ಇವರು ನಮ್ಮ 2ನೇ ಅಕ್ಕ ಪ್ರಿಯಾ, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮನೆ ಸುಂದ್ರಿ, 3ನೇ ಅಕ್ಕ ಸಂಗೀತ, ಕೆಂಪಿ ಕೋಣನ್ ಕುಂಟೆ, ಆ್ಯಂಡ್ ಇವರು ನಮ್ಮ ಅಕ್ಕ ಬಾವ ನಶೋನ್ ಆ್ಯಂಡ್ ಶಾಲಿನಿ. ಸೊ ಫೈನಲಿ ಇಲ್ಲಿಗೆ ನಮ್ಮ ಇಂಟ್ರಡಕ್ಷನ್ ಪಾರ್ಟ್ ಮುಗಿಯುತ್ತೆ. ಇನ್ನೂ ತುಂಬ ಜನ ಮಿಸ್ ಆಗಿದ್ದಾರೆ. ಸೊ ಅವ್ರು ಸಿಕ್ಕಿದಾಗ ಅವ್ರನ್ನ ತುಂಬ ಚೆನ್ನಾಗಿ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ಅಷ್ಟೇ. ಎನಿವೇಸ್ ಓನ್ಲಿ ಫಾರ್ ಫನ್ ಪರ್ಪಸ್ ಅಷ್ಟೇ, ಯಾರು ಸೀರಿಯಸ್ ಆಗಿ ತೊಗೋಬೇಡಿ. ಅಕ್ಕಂದಿರ ಇವಳನ್ನೇ ಇಂಟ್ರಡ್ಯೂಸ್ ಮಾಡಿಕೊಡ್ಲಿಲ್ಲ ನಾನು. ಇವಳು ನಮ್ಮ ಪುಟ್ಟ ಸುಂದರಿ ಅಲ್ಫಿ, ನನ್ನ ಮಗಳು. ಸೊ ಯೂಟ್ಯೂಬಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದಿದ್ದಾಳೆ. ನನ್ನ ಮಗಳು ನನ್ನ ಎಲ್ಲ ವ್ಲಾಗ್ಸ್ನ ಮಿಸ್ ಮಾಡ್ದೇ ನೋಡ್ತಾಳೆ. ಎನಿವೇಸ್ ನಿಂತು ಬೋರ್ ಆಗ್ತಿದೆ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಊಟದ ಹಾಲ್ಗೆ ಹೊರಟ್ವಿ. ಯಾಕೆ ಅಂದರೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಸ್ವಲ್ಪ ಲೈಟಾಗಿ. ಊಟದಾಲಕ್ಕೆ ಬಂದು ನೋಡ್ತೀನಿ, ಎಲ್ಲ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಇನ್ನು ನಮ್ಮನ್ನ ಕೇಳಬೇಕಾ, ಒಂದು ಕಡೆಯಿಂದ ರೌಂಡ್ ಹಾಕ್ಕೊಂಡು ಗೋಲ್ಗಪ್ಪ, ಫ್ರೂಟ್ ಸಲಾಡ್, ಸ್ವೀಟ್ಸು, ಐಸ್ ಕ್ರೀಮು ಎಲ್ಲ ಒಂದು ರೌಂಡ್ ಬ್ಯಾಟಿಂಗ್ ಆಯಿತು. ಬರೀ ಇಂಥದೆಯಾ. ನೆಕ್ಸ್ಟ್ ಲೈಟಾಗಿ ತಿನ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ನಮ್ಮ ಅಕ್ಕ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ನಮ್ಮ ಅಕ್ಕ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ಸೊ ಅದನ್ನು ಕೇಳಿಕೊಂಡು ನೆಕ್ಸ್ಟ್ ನಮ್ಮ ದೊಡ್ಡಮ್ಮನೂ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನು ಕೇಳಿಸ್ಕೊಂಡು
ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಕೂತಿದ್ವಿ. ನೆಕ್ಸ್ಟ್ ನಮ್ಮ ಪಾಪುಗೆ ಹಸುವಾಗ್ತಿತ್ತು ಅಂತ ಹೇಳಿ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಊಟದ ಹಾಲ್ಗೆ ಹೊರಟ್ವಿ. ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ನೆಕ್ಸ್ಟ್ ಎಲ್ಲ ಟೇಬಲ್ಗೆ ಎಲ್ಲ ಫುಡ್ನ ತಂದಿಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನಾವೇ ಎಲ್ಲನೂ ಸರ್ವ್ ಮಾಡಿಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹೇಳಿ ಕೇಳಿ ನಮ್ಮ ಫೇವ್ರೆಟ್ ಐಟಮ್ಸೇ ಎಲ್ಲ ಮಟನ್ ಬಿರಿಯಾನಿ, ಚಿಕನ್ನು ಆ್ಯಂಡ್ ಎಕ್ಸೆಟ್ರಾ. ಸೊ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾಯಿತು. ನೆಕ್ಸ್ಟ್ ಎಲ್ಲ ಊಟ ಮುಗಿಸ್ಕೊಂಡು ಹೊರಗಡೆ ಹೋಗಿ ನೋಡಿದ್ರೆ ಆಲ್ರೆಡಿ ನಮ್ಮ ದೊಡ್ಡಮ್ಮ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಪಾಪ ಆ್ಯಕ್ಚುಲಿ ಅವ್ರು ನಮ್ಮನ್ನು ಬಿಟ್ಟು ಡ್ಯಾನ್ಸ್ ಮಾಡಲ್ಲ. ಆಮೇಲೆ ಅವರೇ ಬಂದು ಕರ್ಕೊಂಡು ಹೋದ್ರು ನಮ್ಮನ್ನು ಕೂಡ. ಇನ್ನು ನಮ್ಮನ್ನು ಕೇಳಬೇಕಾ, ಸೊ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ವಿ. ನೆಕ್ಸ್ಟ್ ಸುಸ್ತಾಯಿತು ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಲಾಸ್ಟ್ ಡಿಸ್ಕಷನ್ ಎಲ್ಲ ಮಾಡಿ ಹೊರಡೋಣ ಅಂತ ಹೇಳಿ ನಾವು ಅಲ್ಲಿಂದ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಮದುವೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಮನೆಗೆ. ಈಗ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ಕೋಟೆಗೆ ಹೋಗ್ತೀವಿ. ಫೈನಲ್ ಸೆಂಡ್ ಆಫ್ ನಡೀತಾ ಇದೆ ಗಾಯ್ಸ್. ಇಲ್ಲಿ ಬಾಯ್ ಮಾಡು, ಬಾಯ್ ಮಾಡು. ಮಾಡಲ್ಲ. ನೋಡಿ ಇಲ್ಲಿ ಕಿತ್ತಾಡ್ಕೊಂಡು ಬರ್ತಾ ಇದ್ದಾರೆ ಜ್ಯೂಸ್ ಕುಡಿಯಕ್ಕೆ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ನಮ್ಮ ದೊಡ್ಡಮ್ಮನ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಅಲ್ಲಿಂದ ಮತ್ತೆ ಕೋಟೆಗೆ ರಿಟರ್ನ್ ಹೊರಟ್ವಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫೈನಲಿ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಕತ್ಲೆ ಆಗಿತ್ತು. ಸೊ ಆನ್ ದ ವೇ ಬರ್ತಾನೆ ಪಾಪು ಮಲ್ಕೊಬಿಟ್ಟಿದ್ದ. ಸೊ ನಮಗೂ ಕೂಡ ತುಂಬಾ ಟಯರ್ಡ್ ಆಗಿತ್ತು. ಸೊ ಬಂದ ತಕ್ಷಣ ಊಟ ಮಾಡಿ ನಾವು ಕೂಡ ಮಲ್ಕೊಬಿಟ್ಟಿವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.